ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಿ ಅದರಲ್ಲಿರೋ ವಿಡಿಯೋಸ್ ಇಂದ ನಿಮ್ಗೆ ಅರ್ನಿಂಗ್ ಆಗ್ಬೇಕು ಅಂದ್ರೆ ನಿಮ್ಗೆ ಎರಡು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಬೇಕು. ಒಂದ್ ಬಂದು ಸಬ್ಸ್ಕ್ರೈಬರ್ಸ್, ಇನ್ನೊಂದ್ ಬಂದು ವಾಚ್ ಟೈಮ್. ನೀವು ನಿಮ್ಮ ಚಾನಲ್ ಅಲ್ಲಿ ಬರೀ ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಅಲ್ಲಿ ನಿಮ್ಗೆ ಶಾರ್ಟ್ಸ್ ಮೇಲೆ 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಬರಬೇಕು. ಸೊ ಇವತ್ತು ಶಾರ್ಟ್ಸ್ ಬಗ್ಗೆ ಅಷ್ಟೊಂದು ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ನಮ್ಮ ಮೇನ್ ಫೋಕಸ್ ಇರೋದೇ ವಾಚ್ ಟೈಮ್ ಬಗ್ಗೆ. ಸೊ ನೀವು 1000 ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಮಾಡ್ತೀರಾ, ಆದ್ರೆ ಈ 4000 ವಾಚ್ ಟೈಮ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋಕೆ ತಲೆ ಕೆಟ್ಟೋಗ್ಬಿಡುತ್ತೆ. ಬಟ್ ಈ ವಿಡಿಯೋ ಕ್ಲಿಕ್ ಮಾಡಿದಿರ ಅಂದ್ರೆ ಗೊತ್ತಲ್ಲ, ಇನ್ಮೇಲೆ ತಲೆ ಕೆಡೋಲ್ಲ. ಹಿಂದಿನ ತುಂಬಾ ವಿಡಿಯೋಸ್ ಅಲ್ಲಿ ನೀವೆಲ್ಲ ವಾಚ್ ಟೈಮ್ ಬಗ್ಗೆನೇ ಕೇಳ್ತಿದ್ರಿ. ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ, ಅದರಲ್ಲೂ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಮಾಡೋದು ಹೇಗೆ, ಏನಾದ್ರೂ ಟಿಪ್ಸ್ ಹಾಗೂ ಟ್ರಿಕ್ಸ್ ಇದ್ರೆ ಹೇಳಿ. ಇವತ್ತು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಸೊ ನೀವು ಕೇಳಿದ್ರೆ ನಾನು ವಿಡಿಯೋ ಮಾಡದೇ ಇರ್ತೀನಾ, ಹೇಳಿ ನೋಡೋಣ. ಇದರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ, ನನಗೂ ವ್ಯೂಸ್ ಬರುತ್ತೆ. ಅದಕ್ಕೇನೆ. ಸರಿ, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ 2024ರ ಡೇಟಾ ಪ್ರಕಾರ ಜಸ್ಟ್ 2-3% ಮಾತ್ರ ಯೂಟ್ಯೂಬ್ ಅಲ್ಲಿ ಚಾನಲ್ ಮಾನಿಟೈಸ್ ಆಗುತ್ತೆ. ಅಂದ್ರೆ 2024ರಲ್ಲಿ 100 ಜನ ಚಾನಲ್ ನ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ 2-3% ಮಾತ್ರ ಅವರ ಚಾನಲ್ ಮಾನಿಟೈಸ್ ಆಗಿತ್ತು. ಉಳಿದ 98% ಜನ ಏನಿದ್ದಾರೆ ಅವರ ಚಾನಲ್ ಮಾನಿಟೈಸ್ ಆಗೋದೇ ಕಷ್ಟ. ಯಾಕಂದ್ರೆ ಅದೇ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲ್ಲ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ. ಸೊ ಈ 2026ರಲ್ಲಿ ನೀವು ಸಹ ಆ 2-3% ಏನ್ ಜನ ಇದ್ದಾರೆ, ಅಂದ್ರೆ ಯಾರು ಚಾನಲ್ ಮಾನಿಟೈಸ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ತಿದಾರಲ್ಲ ಆ ಕೆಟಗರಿಗೆ ಬರಬೇಕು. ಈ 98 ಜನರಲ್ಲಿ ನಾವು ಇರೋದ್ ಬೇಡ, ಸ್ವಲ್ಪ ಚಾನಲ್ ನ ಇಂಪ್ರೂವ್ ಮಾಡ್ಕೊಳ್ಳೋಣ, ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ನಾವು ಸಹ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡೋಣ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಸೊ ಅದಕ್ಕೆ ನೀವೇನ್ ಮಾಡಿ, ಈ ಒಂದು ಫೋನ್ ಪೇಗೆ 1700 ರೂಪಾಯಿ. ಅದೇನ್ ಬೇಡ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫ್ರೀ ಆಗಿ ಎಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಈ ವಿಡಿಯೋದಿಂದಾನೇ ನಿಮ್ಗೆ ಗೊತ್ತಾಗುತ್ತೆ. ಸುಮ್ನೆ ದುಡ್ಡಾಗ ವೇಸ್ಟ್ ಮಾಡ್ತೀರಾ. ಸೊ ಈಗ ಗಾಳಿಯಲ್ಲಿ ಮಾತಾಡೋದು ಬೇಡ, ಸ್ವಲ್ಪ ಇದ್ರಲ್ಲಿರುವಂತಹ ಗಣಿತನ ತಿಳ್ಕೊಂಡು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಯಾಕಂದ್ರೆ ಆಲ್ವೇಸ್ ನಂಬರ್ ಸ್ಪೀಕ್ಸ್. ಸೊ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗ್ಬೇಕಾಗಿರೋದು ಎಷ್ಟು ಗಂಟೆ? 4000 ಗಂಟೆ. ಸೊ 4000 ಗಂಟೆಯಲ್ಲಿ ಎಷ್ಟು ನಿಮಿಷಗಳು? 2,40,000 ನಿಮಿಷಗಳು. ಸಿಂಪಲ್ ಗಣಿತ. ಸೊ ಈಗ ನೀವು 10 ನಿಮಿಷದ ವಿಡಿಯೋ ಮಾಡ್ತೀರಾ ಅನ್ಕೊಳ್ಳಿ, ಊಹಿಸ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಅವರೇಜ್ ವ್ಯೂ ಡ್ಯೂರೇಷನ್ ಅಂದ್ರೆ ಎಷ್ಟು ನಿಮಿಷ ಜನ ನೋಡ್ತಿದ್ದಾರೆ ಅದು ಬಂದು 2 ನಿಮಿಷ ಇದೆ. ಅಂದ್ರೆ 20% ಜನ ನಿಮ್ಮ ಆ ಒಂದು 10 ನಿಮಿಷದ ವಿಡಿಯೋನ ನೋಡ್ತಿದ್ದಾರೆ. ಸೊ ಅವಾಗ ನಿಮ್ಗೆ ಟೋಟಲ್ ಆಗಿ 1,20,000 ವ್ಯೂಸ್ ಬೇಕು ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ. ಯಾಕಂದ್ರೆ 1,20,000 ಗುಣಾಕಾರ 2 ಮಾಡಿದ್ರೆ ಇಲ್ಲಿ ನಮ್ಗೆ 2,40,000 ನಿಮಿಷ ಬಂತು. ಅದು ಈಕ್ವಲ್ ಟು 4,000 ಗಂಟೆ. ಅದೇ ರೀತಿ ಜನ 3 ನಿಮಿಷ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ನಿಮ್ಮ ವಿಡಿಯೋಗೆ 80,000 ವ್ಯೂಸ್ ಬಂದ್ರೆ ಸಾಕು. ಯಾಕಂದ್ರೆ 80,000 ಗುಣಾಕಾರ 3 2,40,000 ಅಂದ್ರೆ 4,000 ಗಂಟೆ. ಸೇಮ್ ಸಿಂಪಲ್ ಗಣಿತ. ಸೊ ಈಗ ಗೊತ್ತಾಯ್ತಾ ನಾವು ವಿಡಿಯೋದಲ್ಲಿ ಅವರೇಜ್ ವ್ಯೂ ಡ್ಯೂರೇಷನ್ ಯಾಕೆ ಒಳ್ಳೇದಿಟ್ಕೋಬೇಕು, ಯಾಕೆ ನಾನು ಅವಾಗ ವಿಡಿಯೋದಲ್ಲಿ ಅವರೇಜ್ ವ್ಯೂ ಡ್ಯೂರೇಷನ್ ಸುಧಾರಿಸ್ಕೊಳ್ರಪ್ಪ ಅಂತ ಹೇಳ್ತಿರೋದೇನು ಬಡ್ಕಂತಿರ್ತೀನಿ. ಸೊ ಈಗ ನಾವು ಈ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಕ್ಕೆ ಮೇನ್ ಆಗಿ 2 ಕೆಲಸ ಮಾಡ್ಬೇಕಾಗುತ್ತೆ. ಒಂದು, ನಿಮ್ಮ ಚಾನಲ್ ಅಲ್ಲಿ ವ್ಯೂಸ್ ಜಾಸ್ತಿ ಬರೋ ಹಾಗೆ ಮಾಡಬೇಕು. 2, ಈ ಅವರೇಜ್ ವ್ಯೂ ಡ್ಯೂರೇಷನ್ ಏನಿದೆ ಅಲ್ಲ ಅಂದ್ರೆ AVD, ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಈ 2 ಪಾಯಿಂಟ್ಸ್ ನ ಹೇಗೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮುಂದೆ ಅದನ್ನ ಹೇಳ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ನಾನು ಯಾವುದೇ ವೆಬ್ಸೈಟ್ ಗೆ ಹೋಗಿ ನಿಮ್ಮ ಹತ್ರ ಒಂದು 10 ಮೊಬೈಲ್ ಇಟ್ಕೊಂಡು ಅದರಲ್ಲಿ ಪ್ಲೇ ಲಿಸ್ಟ್ ಮಾಡಿ ನಿಮ್ಮ ವಿಡಿಯೋಸ್ ನ ನೋಡ್ತಾ ಹೋಗಿ ಈ ರೀತಿಯ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡಲ್ಲ. ಯಾಕಂದ್ರೆ ಅದು ಮುಂದೆ ಹೋಗಿ ನಿಮ್ಗೆನೆ ಎಫೆಕ್ಟ್ ಆಗುತ್ತೆ. ಸೊ ಜೆನ್ವಿನ್ ರೀತಿಯಲ್ಲಿ ನಿಮ್ಮ ಚಾನಲ್ ಗೆ ಯಾವುದೇ ರೀತಿ ಎಫೆಕ್ಟ್ ಆಗದೆ, ಚಾನಲ್ ಮಾನಿಟೈಸ್ ಮಾಡುವಾಗ ಅದು ರಿಜೆಕ್ಟ್ ಆಗದೆ ಹೇಗೆ ನೀವು ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಸೊ ಮೊದಲು ಹೇಳಿದಂಗೆ ಮೇನ್ ಆಗಿ ನೀವು ಎಷ್ಟು ಕೆಲಸ ಮಾಡಬೇಕು? 2 ಕೆಲಸ ಮಾಡ್ಕೋಬೇಕು. ಒಂದು, ನಿಮ್ಮ ವ್ಯೂಸ್ ಜಾಸ್ತಿ ಮಾಡಬೇಕು. 2ನೇದು, ನಿಮ್ಮ ವಿಡಿಯೋನ ಅವರೇಜ್ ವ್ಯೂ ಡ್ಯೂರೇಷನ್ ಜಾಸ್ತಿ ಆಗ್ಬೇಕು. ಇಷ್ಟೇ ಇರೋದು ಕೆಲಸ. ಆಕ್ಚುಲಿ ಇದೇ ಇರೋದು ಡಿಫಿಕಲ್ಟ್ ಕೆಲಸ. ಸೊ ಅದಕ್ಕೆ ಈ 2 ಕೆಲಸನ ಮಾಡೋಕೆ ಟೋಟಲ್ ಆಗಿ ನಿಮ್ಗೆ 5 ಟಿಪ್ಸ್ ನ ಇಲ್ಲಿ ಕೊಡ್ತೀನಿ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗಿ, ಎಲ್ಲೂ ಮಿಸ್ ಮಾಡದೆ ಈ 5 ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ನಿಮ್ಮ ಚಾನಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರು, ಈಗೇನ್ ಡಿಸೆಂಬರ್ ನಡೀತಿದೆಯಲ್ಲ, ಜನವರಿ ಅಥವಾ ಫೆಬ್ರವರಿ ಒಳಗಡೆ ನಿಮ್ಮ ಚಾನಲ್ ಅಲ್ಲಿ 4,000 ಗಂಟೆ ವಾಚಸ್ ಕಂಪ್ಲೀಟ್ ಆಗೋದಂತ ಗ್ಯಾರಂಟಿ. ಸೊ ಇದರಲ್ಲಿ ಲಾಸ್ಟ್ ಅಲ್ಲಿರುವಂತಹ 4ನೇದು ಹಾಗೂ 5ನೇ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಫಸ್ಟ್ ಪಾಯಿಂಟ್ ಬಂದು, ನಿಮ್ಮ ಲಾಂಗ್ ವಿಡಿಯೋಸ್ ಏನಿದೆ ಅಲ್ಲ ಅದಕ್ಕೆ ಒಂದು ಶಾರ್ಟ್ ವಿಡಿಯೋಸ್ ನ ಮಾಡಿ. ಅದೆಂಗೆ ಅಂತ ನೀವು ಕೇಳಬಹುದು. ಸೊ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಲಾಂಗ್ ವಿಡಿಯೋನ ನೀವು ಮಾಡಿರ್ತೀರಾ, ಅದರಲ್ಲಿ ಒಳ್ಳೆ ಟಾಪಿಕ್ ಬಗ್ಗೆ ಕವರ್ ಮಾಡಿ ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀರಾ. ಸೊ ಈಗೇನ್ ಮಾಡಿ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಅದ್ರ ರಿಲೇಟೆಡ್ ಒಂದು ಶಾರ್ಟ್ ವಿಡಿಯೋ ಸಹ ಮಾಡಿ. ಅಂದ್ರೆ ಹೊಸದಾಗಿ ಒಂದು ವಿಡಿಯೋನ ಶೂಟ್ ಮಾಡಿ ಹಾಕಿ. ಸೊ ಈಗೇನಿದೆ, ಆ ಒಂದು ಶಾರ್ಟ್ ವಿಡಿಯೋ ನೀವೇನು ಅಪ್ಲೋಡ್ ಮಾಡ್ತಿರ್ತೀರಲ್ಲ ಅಲ್ಲಿ ನಿಮ್ಗೆ ಕೆಳಗಡೆ ರಿಲೇಟೆಡ್ ವಿಡಿಯೋ ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ, ಸೊ ಈ ನೀವೇನ್ ಲಾಂಗ್ ವಿಡಿಯೋ ಮಾಡಿರ್ತೀರಲ್ಲ ಅದನ್ನ ಅಲ್ಲಿ ಹಾಕಿ. ಸೊ ಅವಾಗ ಏನಾಗುತ್ತಂದ್ರೆ ನಿಮ್ಮ ಆ ಒಂದು ಶಾರ್ಟ್ ವಿಡಿಯೋಗೆ
ಏನೆಲ್ಲ ಆಡಿಯನ್ಸ್ ಬರ್ತಾರಲ್ಲ ಅವರಿಗೆ ಇಲ್ಲಿ ಟೈಟಲ್ ಮೇಲ್ಗಡೆ ಆ ಒಂದು ಲಾಂಗ್ ವಿಡಿಯೋ ಲಿಂಕ್ ಕಾಣಿಸುತ್ತೆ. ಸೊ ನೀವು ಸಹ ಆ ಶಾರ್ಟ್ ವಿಡಿಯೋದಲ್ಲಿ ಹೇಳ್ಬಹುದು. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೀನಿ, ಇಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಅಂತ. ಸೊ ಯೂಶಲಿ ಈಗ ಏನಾಗ್ತಿದೆ ಅಂದ್ರೆ ಯೂಟ್ಯೂಬ್ ಶಾರ್ಟ್ ವಿಡಿಯೋಸ್ ನ ಸ್ವಲ್ಪ ಜಾಸ್ತಿ ಪುಷ್ ಮಾಡ್ತಿದೆ. ಸೊ ನಿಮ್ಮ ಆ ಒಂದು ಶಾರ್ಟ್ ವಿಡಿಯೋ ತುಂಬಾ ಆಡಿಯನ್ಸ್ ಗೆ ರೀಚ್ ಆಗುತ್ತೆ. ಆ ಆಡಿಯನ್ಸ್ ಏನಿದೆ ನಿಮ್ಮ ಶಾರ್ಟ್ ವಿಡಿಯೋ ನೋಡಿ ಅದ್ರ ಜೊತೆಗೆ ನಿಮ್ಮ ಲಾಂಗ್ ವಿಡಿಯೋ ಸಹ ನೋಡ್ತಾರೆ. ಸೊ ಜಾಸ್ತಿ ವ್ಯೂಸ್ ಬರ್ತಿದ್ರೆ ಜಾಸ್ತಿ ವಾಚ್ ಟೈಮ್ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಸೊ ಈಗ ವ್ಯೂಸ್ ಇಂದ ಆಯ್ತು, ಈಗ ಅವರೇಜ್ ವ್ಯೂ ಡ್ಯೂರೇಷನ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಈ ಅವರೇಜ್ ವ್ಯೂ ಡ್ಯೂರೇಷನ್ ನ ಡೈರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ರಪ್ಪ ಅಂತ ಹೇಳೋಕ್ ಆಗಲ್ಲ, ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಟೋಟಲ್ ಆಗಿ 4 ಪಾಯಿಂಟ್ಸ್ ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನ್ ಕನ್ಫ್ಯೂಷನ್ ಆಗ್ತಿಲ್ಲ ತಾನೆ? ಅಂದ್ರೆ ಅವರೇಜ್ ವ್ಯೂ ಡ್ಯೂರೇಷನ್ ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅದಕ್ಕೆ 4 ಸ್ಟೆಪ್ಸ್ ನ ಹೇಳ್ಕೊಡ್ತೀನಿ. ಇದನ್ನ ನಾವು ABCD ಅಂತ ಮೆನ್ಷನ್ ಮಾಡೋಣ, ನಿಮ್ಗೂ ಸಹ ಮುಂದೆ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗಲ್ಲ. ಪಾಯಿಂಟ್ ಎ ಬಂದು ನಿಮ್ಮ ವಿಡಿಯೋನ ಸ್ಟಾರ್ಟಿಂಗ್ 15 ಸೆಕೆಂಡ್ ಅಲ್ಲಿ ಏನಿದೆ ಅಲ್ಲಿ ನೀವು ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ವಿಡಿಯೋ ಎದ್ರ ಬಗ್ಗೆ ಇದೆ, ವಿಡಿಯೋ ನೋಡಿದಾಗ ನಿಮ್ಮ ಆಡಿಯನ್ಸ್ ಗೆ ಅದರಿಂದ ಏನ್ ಸಿಗುತ್ತೆ, ಇದನ್ನ ಆ 15 ಸೆಕೆಂಡ್ ಅಲ್ಲಿನೇ ಕವರ್ ಮಾಡಿ. ಸ್ವಲ್ಪ ಜಾಸ್ತಿ ಆದ್ರೂ ಓಕೆ, ಬಟ್ ಆದಷ್ಟು ಆ 15 ಸೆಕೆಂಡ್ ಅಲ್ಲಿ 50% ಇನ್ಫಾರ್ಮೇಶನ್ ಆದ್ರೂ ನಿಮ್ಮ ಆಡಿಯನ್ಸ್ ಗೆ ಗೊತ್ತಾಗ್ಬೇಕು. ನಿಮ್ಗೆ ಹೊಟ್ಟೆ ಹಸ್ತಿರುತ್ತೆ, ನೀವೊಂದು ಹೋಟೆಲ್ಗೆ ಹೋಗಿರ್ತೀರಾ, ಅಲ್ಲಿ ಆರ್ಡರ್ ತಗೊಳಕ್ಕೆ ಬಂದಾಗ ಆರ್ಡರ್ ತಗೊಳ್ಳೋರು ಏನ್ ಸರ್ ಆರಾಮ, ಎಲ್ಲಿಂದ ಬಂದಿದ್ದೀರಾ, ಹೇಗೆ ಬಂದಿದ್ದೀರಾ, ಆಟೋದಲ್ಲಿ ಬಂದ್ರ ಅಥವಾ ಬಸ್ ಅಲ್ಲಿ ಬಂದ್ರ, ಇಲ್ಲ ಗಾಡಿ ತಗೊಂಡ್ ಬಂದ್ರ, ಬರುವಾಗ ತುಂಬಾ ಟ್ರಾಫಿಕ್ ಇತ್ತು ಅನ್ಸುತ್ತಲ್ಲ, ತುಂಬಾ ಚಳಿ ಕೂಡ ಇದೆ, ಹಾ ನಿಮ್ ಕಡೆ ಹೆಂಗೆ ಬಿಸಿಲು ಜಾಸ್ತಿನಾ ಚಳಿ ಜಾಸ್ತಿನಾ? ಈ ರೀತಿ ಬೇಡದಿರುವಂತಹ ಪ್ರಶ್ನೆ ಅವರು ಕೇಳ್ತಾ ಹೋದ್ರೆ ನೀವೇನ್ ಮಾಡ್ತೀರಾ ಹೇಳಿ? ಹೌದು 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 ಹೀಗೆ ಎಲ್ಲಾ ಕೇಳ್ಕೊಂಡು ಲಾಸ್ಟ್ ಆರ್ಡರ್ ಕೊಡ್ತೀರಾ, ಅಥವಾ ತಯ್ಯಪ್ಪ ಅದೇನ್ ಬೇಡ ಡೈರೆಕ್ಟ್ ಆಗಿ ಆರ್ಡರ್ ತಗೋ ಹೊಟ್ಟೆ ಹಸ್ತಿತಿ ಅಂತ ಹೇಳ್ಬಿಡ್ತೀರಾ? ನೀವಲ್ಲಿ ಹೋಗಿರೋದು ಎದಕ್ಕೆ? ಊಟ ಮಾಡಕ್ಕೆ. ಸೊ ಊಟದ ಬಗ್ಗೆನೆ ಮಾತಾಡಿದ್ರೆ ಕರೆಕ್ಟ್ ಅಲ್ವಾ? ಅದೇ ರೀತಿ ನಿಮ್ಮ ಆಡಿಯನ್ಸ್ ನಿಮ್ಮ ಆ ಒಂದು ವಿಡಿಯೋಗೆ ಕ್ಲಿಕ್ ಮಾಡಿದಾಗ ಆ ವಿಡಿಯೋದಲ್ಲಿ ನೀವೇನ್ ಎಕ್ಸ್ಪ್ಲೇನ್ ಮಾಡಿದಿರಾ ಅದನ್ನ ನೋಡಕ್ ಬಂದಿರ್ತಾರೆ. ಅದನ್ನ ಬಿಟ್ಟು ಈ ಕಡೆ ಆ ಕಡೆ ಇನ್ಫಾರ್ಮೇಶನ್ ಏನು ಕೊಡಕ್ ಹೋಗ್ಬೇಡಿ, ಡೈರೆಕ್ಟ್ ಮ್ಯಾಟರ್ ಗೆ ಬನ್ನಿ. ಸೊ ಅವಾಗ ನಿಮ್ಮ ಆಡಿಯನ್ಸ್ ವಿಡಿಯೋ ಮೊದ್ಲಿಂದಾನೇ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ. ನೀವು ಮುಂದೆ ಸ್ಟೋರಿ ಬಿಲ್ಡ್ ಮಾಡ್ತಾ ಮಾಡ್ತಾ ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಆ ಒಂದು ವಿಡಿಯೋಗೆ ಒಳ್ಳೆ ಅವರೇಜ್ ವ್ಯೂ ಡ್ಯೂರೇಷನ್ ಸಹ ಸಿಗುತ್ತೆ. ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಪಾಯಿಂಟ್ ಬಿ ಸಹ ಬಂದು ಟೈಮ್ ಬಗ್ಗೆನೇ ಇದೆ. ಎವ್ರಿ ಸೆಕೆಂಡ್ ಕೌಂಟ್ಸ್, ಅಂದ್ರೆ ಪ್ರತಿ ಸೆಕೆಂಡ್ ಕೂಡ ತುಂಬಾ ವ್ಯಾಲ್ಯೂಯಬಲ್ ಇರುತ್ತೆ. ನಿಮ್ಗಿಲ್ದೇ ಇದ್ರು ಸಹಿ ನಿಮ್ಮ ಆಡಿಯನ್ಸ್ ಗಾದ್ರೂ ಇದ್ದೇ ಇರುತ್ತೆ, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ 15 ಸೆಕೆಂಡ್ ಅಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕಪ್ಪ ಅಂತ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನ ಕೊಟ್ಟು 15 ಸೆಕೆಂಡ್ ಆದ್ಮೇಲೆ ಹೇಳಿದ್ದೆ ಇನ್ಫಾರ್ಮೇಶನ್ ಅವರಿಗೆ ಹೇಳ್ತಾ ಇರೋದು, ಅಂದ್ರೆ ಆ ಒಂದು ಮ್ಯಾಟರ್ ನ ರಿಪೀಟ್ ಮಾಡ್ತಾ ಇರೋದು, ಅಂದ್ರೆ ಅದೇ ನೀವೇನ್ ಹೇಳಿರ್ತೀರಲ್ಲ ಅದನ್ನೇ ಮತ್ತೆ ಹೇಳೋದು, ಅವ್ರಿಗೆ ಅರ್ಥ ಆಗಿದೆನೋ ಇಲ್ವೋ ಅಂತ. ಅಂದ್ರೆ ಗೊತ್ತಾಗ್ತಿದೆಲ್ಲ ನೀವೇನ್ ಹೇಳ್ತಿದ್ದೀರಲ್ಲ ಅದನ್ನೇ ರಿಪೀಟ್ ಮಾಡೋದು ಅಂತ. ರಿಪೀಟ್ ಅಂದ್ರೆ ನೀವೇನ್ ಹೇಳ್ತಿದ್ದೀರಾ ನೋಡಿ ಅದನ್ನೇ ಪುನಃ ಪುನಃ ಹೇಳ್ತಾ ಇರೋದು, ಅಂದ್ರೆ ಪುನಃ ಪುನಃ ಅಂದ್ರೆ ರಿಪೀಟ್ ಮಾಡ್ತಾ ಇರೋದು. ಸೊ ನೋಡಿ, ಈ ಲಾಸ್ಟ್ 4 ಸೆಕೆಂಡ್ ಅಲ್ಲಿ ಹೇಗೆ ನಿಮ್ಮ ಮೂಡ್ ಚೇಂಜ್ ಆಯ್ತಲ್ಲ, ಇದೇನಪ್ಪ ಹೇಳಿದ್ದೆ ಹೇಳ್ತಿದ್ದಾನೆ ಅಂತ. ಅದೇ ರೀತಿ ನಿಮ್ಮ ಆಡಿಯನ್ಸ್ಗೂ ಸಹ ನಿಮ್ಮ ವಿಡಿಯೋದಲ್ಲಿ ಫೀಲ್ ಆಗುತ್ತೆ. ಸೊ ನೀವೇನ್ ಒಂದು ಫ್ಲೋ ಬಿಲ್ಡ್ ಮಾಡ್ತಾ ಬಂದಿರ್ತೀರಲ್ಲ ಅದು ಸಡನ್ ಆಗಿ ಡ್ರಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಮೊಮೆಂಟಮ್ ನ ನಿಮ್ಮ ವಿಡಿಯೋದಲ್ಲಿ ಮೇಂಟೈನ್ ಮಾಡಿ, ಒಂದು ಫ್ಲೋ ಆಗಿ ಹೋಗ್ತಾ ಇರಲಿ, ಹೇಳಿದ್ದೆ ರಿಪೀಟ್ ಮಾಡಕ್ ಹೋಗ್ಬೇಡಿ. ಒಂದ್ ಸ್ಪೀಡ್ ಅಲ್ಲಿ ನೀವು ವಿಡಿಯೋನ ಮೂವ್ ಮಾಡ್ತಾ ಇದ್ರೆ ಆಡಿಯನ್ಸ್ ಸಹ ಆ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಕೊನೆವರೆಗೂ ಇರ್ತಾರೆ. ಬಸ್ಸಲ್ಲೂ ಸಹ ಜನ ಹತ್ತಿದಾಗ ಆ ಬಸ್ ಮುಂದ್ ಹೋದ್ರೆ ಜನ ಇರ್ತಾರೆ, ಆ ಬಸ್ ಬಿಟ್ಟು ಬೇರೆ ಯಾವ್ದೋ ಬಸ್ ಸ್ವಲ್ಪ ಮೂವ್ ಆದ್ರೆ ನೋಡಿ ಆ ನಿಂತಿರೋ ಬಸ್ ಇಂದ ಜನ ಇಳ್ಕೊಂಡು ಯಾವ್ದು ಹೋಗ್ತಿರುತ್ತಲ್ಲ ಆ ಬಸ್ಗೆ ಹತ್ಕೊಂಡ್ಬಿಡ್ತಾರೆ. ಈಗ ಪಾಯಿಂಟ್ ಸಿ ಬಂದು ನಿಮ್ಮ ವಿಡಿಯೋದಲ್ಲಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ. ಸೊ ನಿಮ್ಮ ಆಡಿಯನ್ಸ್ ಗೆ ಹಿಂಟ್ ಕೊಡ್ತಾ ಇರಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಈ ಇನ್ಫಾರ್ಮೇಶನ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ರೀತಿ ನೀವು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಿರ್ಬೇಕು. ಸೊ ನೀವು ಅಬ್ಸರ್ವ್ ಮಾಡಿದಿರೋ ಅಥವಾ ಇಲ್ವೋ, ಈ ಒಂದು ಪಾಯಿಂಟ್ ನ ನಾನು ವಿಡಿಯೋ ಬಿಗಿನಿಂಗ್ ಅಲ್ಲೇನೆ ಅಪ್ಲೈ ಮಾಡಿದೀನಿ. ಎಲ್ಲಿ ಹೇಳಿ? ಸೊ ಇದರಲ್ಲಿ ಲಾಸ್ಟ್ ಅಲ್ಲಿರುವಂತಹ 4ನೇದು ಹಾಗೂ 5ನೇ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹೆಂಗೆ ಗೊತ್ತಾಯ್ತಲ್ಲ? ಸೊ ಈ ರೀತಿ ನೀವು ಸಹ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ. ಪಾಯಿಂಟ್ ಡಿ ಬಂದು ನಿಮ್ಮ ವಿಡಿಯೋದಲ್ಲಿ ಅನ್ವಾಂಟೆಡ್ ಮ್ಯೂಸಿಕ್ ನ ಆಡ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದಾದ್ರು ಪಾರ್ಟ್ ಅಲ್ಲಿ ಮ್ಯೂಸಿಕ್ ಬೇಕು ಅಂದ್ರೆ ಅಲ್ಲಿ ಮಾತ್ರ ಮ್ಯೂಸಿಕ್ ನ ಆಡ್ ಮಾಡಿ. ಸೊ ನಿಮ್ಗೆ ಯಾವುದೇ ರೀತಿಯ ಮ್ಯೂಸಿಕ್ ನೆಸೆಸಿಟಿ ಇಲ್ಲ ಅಂತ ಅನ್ಸಿದ್ರೆ ಅಲ್ಲಿ ಫೋರ್ಸ್ಫುಲಿ ಮ್ಯೂಸಿಕ್ ನ ಆಡ್ ಮಾಡಕ್ ಹೋಗ್ಬೇಡಿ. ಇವನ್ ಅದು ಆಡಿಯನ್ಸ್ಗೂ ಸಹ ಅಬ್ಸರ್ವ್ ಆಗುತ್ತೆ. ಸೊ ನೀವು ಊಟ ಮಾಡಿದ್ಮೇಲೆ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಇದನ್ನ ಹಾಕ್ತೀರಾ ಅಂದ್ರೆ ಎಲೆ ಅಡಿಕೆ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೇನೆ ನಿಮ್ಮ ವಿಡಿಯೋಸ್ ಅಲ್ಲೂ ಸಹ ಎಲ್ಲ ಕಡೆ ಮ್ಯೂಸಿಕ್ ಹಾಕ್ಲೇಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಎಕ್ಸಾಂಪಲ್ ಗೊತ್ತಾಯ್ತಲ್ಲ?
ಸೊ ಎಲ್ಲಿ ನಿಮ್ಗೆ ಮ್ಯೂಸಿಕ್ ಬೇಡ ಅನ್ಸುತ್ತಲ್ಲ ವಿಡಿಯೋದಲ್ಲಿ, ಸೊ ಅಲ್ಲಿ ಮ್ಯೂಸಿಕ್ ಹಾಕಕ್ ಹೋಗ್ಬೇಡಿ. ಮ್ಯೂಸಿಕ್ ಇಲ್ದೇನೆ ನಿಮ್ಮ ವಿಡಿಯೋ ಕರೆಕ್ಟ್ ಆಗೇ ಇರುತ್ತೆ. ಸೊ ಇನ್ ಕೇಸ್ ನೀವು ಮ್ಯೂಸಿಕ್ ಹಾಕ್ತೀರಾ ಅಂದ್ರೂ ಅದರ ವಾಲ್ಯೂಮ್ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ. ನೀವೇನ್ ಹೇಳ್ತಿದ್ರ ಅದು ಮೇನ್ ಆಗಿ ಕೇಳಿಸ್ಬೇಕು. ಮ್ಯೂಸಿಕ್ ಏನಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರಬೇಕು. ಸೊ ಅದಕ್ಕೇನೆ ನಾವು ಅದನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಕರೆಯೋದು. ಸೊ ಈಗ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಸಬ್ ಪಾಯಿಂಟ್ಸ್ ಇತ್ತಲ್ಲ ABCD ಅದೆಲ್ಲ ಕಂಪ್ಲೀಟ್ ಆಯ್ತು. ಈಗ ನಾವು ಮತ್ತೆ ಥರ್ಡ್ ಪಾಯಿಂಟ್ ಗೆ ಬರೋಣ. ಅಂದ್ರೆ ಸೆಕೆಂಡ್ ಪಾಯಿಂಟ್ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದಾದ್ಮೇಲೆ ಈಗ ಥರ್ಡ್ ಪಾಯಿಂಟ್. ಇದು ಬಂದು ನಿಮ್ಮ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನ್ ನ ಹಾಕಿ. ನಾನು ಚಾನೆಲ್ ನ ಚೆಕ್ ಮಾಡುವಾಗ ತುಂಬಾ ಜನ ಈ ಒಂದು ಮಿಸ್ಟೇಕ್ ನ ಮಾಡ್ತಿದ್ದೀರಾ. ನಿಮ್ಮ ವಿಡಿಯೋಸ್ ಅಲ್ಲಿ ಎಂಡ್ ಸ್ಕ್ರೀನ್ ಏನು ಹಾಕಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಎಂಡ್ ಆಗುತ್ತೆ. ಅಲ್ಲಿ ಯೂಟ್ಯೂಬ್ ಅವರೇ ಆಟೋಮೆಟಿಕ್ ಆಗಿ ಬೇರೆ ಕ್ರಿಯೇಟರ್ ವಿಡಿಯೋನ ರೆಕಮೆಂಡ್ ಮಾಡ್ತಾರೆ. ಸೊ ನಿಮ್ಗೆ ಇನ್ನು ಕನ್ಫ್ಯೂಷನ್ ಇದೆ ಅಂದ್ರೆ ಎಂಡ್ ಸ್ಕ್ರೀನ್ ಅಂದ್ರೆ ಹೇಳೋದು ಇದನ್ನ. ಸೊ ಈ ರೀತಿ ನಿಮ್ಮ ಇನ್ನೊಂದು ವಿಡಿಯೋಸ್ ನಿಮ್ಮ ವಿಡಿಯೋ ಮೇಲೆನೆ ಕಾಣಿಸುತ್ತೆ. ಸೊ ಅದನ್ನ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಎಂಡ್ ಸ್ಕ್ರೀನ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ನೀವು ಅದನ್ನ ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಸೊ ಇದನ್ನ ಹೇಗೆ ಅಪ್ಲೋಡ್ ಮಾಡೋದೆಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅದನ್ನ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಸೊ ಈ ತರದ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಅವಾಗ ಸಿಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬಟ್ ನೀವು ಅದನ್ನ ಮಾಡೋದೇ ಇಲ್ಲ. ಅದಕ್ಕೆ ನಾನು ಸಹ ಪದೇ ಪದೇ ಹೇಳೋದೇ ಇಲ್ಲ. ಏನ್ ಮಾಡ್ತೀರಾ? ಸೊ ಈ ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಏನ್ ಲಾಭ ಅಂದ್ರೆ ವಿಡಿಯೋ ಎಂಡ್ ಆಗುವಾಗ ನೀವು ನಿಮ್ಮ ಆಡಿಯನ್ಸ್ ಗೆ ಇನ್ನೊಂದು ವಿಡಿಯೋಗೆ ರೆಕಮೆಂಡ್ ಮಾಡ್ದಂಗೆ. ಸೊ ಯೂಟ್ಯೂಬ್ ರೆಕಮೆಂಡ್ ಮಾಡೋ ಮುಂಚೆ ನೀವೇ ಇಲ್ಲಿ ಹೋಗಿ ಆ ಒಂದು ವಿಡಿಯೋನ ನೋಡ್ರಪ್ಪ ಅಂತ ಆಟೋಮೆಟಿಕ್ ಆಗಿ ನಿಮ್ಮ ವಿಡಿಯೋ ಮಾರ್ಕೆಟಿಂಗ್ ನ ನೀವೇ ಮಾಡ್ಕೊಂಡಂಗೆ. ಯೂಟ್ಯೂಬ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪ್ರಮೋಟ್ ಮಾಡ್ದಂಗೆ. ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅದನ್ನ ನೀವು ಈ ವಿಡಿಯೋ ಕೊನೆಯಲ್ಲಿ ನೋಡಿದಾಗ ನಿಮ್ಗೇನೆ ಗೊತ್ತಾಗುತ್ತೆ. ಸೊ ವಿಡಿಯೋ ಕೊನೆ ತನಕ ಇರಿ, ಅಲ್ಲಿ ನಿಮ್ಗೆ ಇದರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗೊತ್ತಾಗುತ್ತೆ. ಸೊ ಫೋರ್ತ್ ಪಾಯಿಂಟ್ ಬಂದು ವಿಡಿಯೋದಲ್ಲಿ ಚಾಪ್ಟರ್ಸ್ ನ ಹಾಕೋದು. ಇದನ್ನ ನಾವು ಟೈಮ್ ಸ್ಟ್ಯಾಂಪ್ ಸಹ ಅಂತೀವಿ. ಸೊ ನೀವು ನಿಮ್ಮ ವಿಡಿಯೋದಲ್ಲಿ ಎದ್ರ ಬಗ್ಗೆ ಯಾವ ಟೈಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾರ ಅಂತ ಆಡಿಯನ್ಸ್ ಗೆ ಡೈರೆಕ್ಟ್ ಆಗಿ ಮೆನ್ಯೂ ಕೊಟ್ಟಂಗೆ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಹೇಗೆ ಪಾರ್ಟ್ ಕಾಣಿಸ್ತಿದೆ ನೋಡಿ, ಅದನ್ನ ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಅನ್ನು ಓಪನ್ ಮಾಡಿದಾಗ ಅಲ್ಲೂ ಸಹ ನಿಮ್ಗೆ ವಿಡಿಯೋದಲ್ಲಿ ಪಾರ್ಟ್ಸ್ ಕಾಣಿಸುತ್ತೆ. ಅದನ್ನೇ ನಾವು ಅನ್ನೋದು ವಿಡಿಯೋ ಚಾಪ್ಟರ್ಸ್ ಅಂತ. ಸೊ ಇದನ್ನ ನೀವು ಹೇಗೆ ಆಡ್ ಮಾಡ್ಬೇಕಂದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ ಅಂತ ಕೊಟ್ಟು ಯಾವ ಟೈಮ್ ಅಲ್ಲಿ ನೀವು ಏನ್ ಎಕ್ಸ್ಪ್ಲೇನ್ ಮಾಡಿದಿರಲ್ಲ ಅದನ್ನ ಹಾಕಿ. ಉದಾಹರಣೆಗೆ 01:15 ಇಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ 1 ನಿಮಿಷ 15 ಸೆಕೆಂಡ್ ಅಲ್ಲಿ ನೀವು ಎದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಲ್ಲ ಅದ್ರ ಬಗ್ಗೆ ಅಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಹಾಕಿ. ಸೊ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದರ ಎಕ್ಸಾಂಪಲ್ ಬೇಕಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಓಪನ್ ಮಾಡಿ. ಅಲ್ಲಿ ನಾನು ಟೈಮ್ ಸ್ಟ್ಯಾಂಪ್ ಅಂತ ಕೊಟ್ಟು ಒಂದು ಫಾರ್ಮೆಟ್ ಬರ್ದಿದ್ದೀನಿ. ಆ ಫಾರ್ಮೆಟ್ ನ ನೀವು ಸಹ ಅಪ್ಲೈ ಮಾಡಿ ನಿಮ್ಮ ವಿಡಿಯೋಸ್ ಅಲ್ಲೂ ಸಹ ಹಾಕೋಬಹುದು. ಸೊ ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಮ ಒಂದು ವಿಡಿಯೋ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡ್ದಂಗ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಆಡಿಯನ್ಸ್ ಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇದರಲ್ಲಿ ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲಿ ನಾವು ಏನ್ ಇನ್ಫಾರ್ಮೇಶನ್ ತಗೋಬಹುದು ಅಂತ. ಸೊ ನೋಡಿ, ಕೆಲವರು ಯಾವ ಇನ್ಫಾರ್ಮೇಶನ್ ತಗೊಳಕ್ ಬಂದಿರ್ತಾರಲ್ಲ ಆ ಒಂದು ಇನ್ಫಾರ್ಮೇಶನ್ ಏನಿದೆ ನಿಮ್ಮ ವಿಡಿಯೋ ಅರ್ಧ ಆದ್ಮೇಲೆ ನೀವು ಅದನ್ನ ಕೊಟ್ಟಿರ್ತೀರಾ. ಸೊ ನೀವು ಯಾವುದೇ ರೀತಿ ಟೈಮ್ ಸ್ಟ್ಯಾಂಪ್ ಹಾಕದೆ ಡೈರೆಕ್ಟ್ ಆಗಿ ವಿಡಿಯೋ ಹಾಕ್ತಿದ್ದೀರಾ ಅಂದ್ರೆ ಅವ್ರ ವಿಡಿಯೋ ಕ್ಲಿಕ್ ಮಾಡಿ ಹೋಗ್ಲಿ ಬಿಡು ನಮ್ಗೆ ಸಿರುವಂತಹ ಇನ್ಫಾರ್ಮೇಶನ್ ಎಲ್ಲಿದನೋ ಗೊತ್ತಿಲ್ಲ ಅಂತ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ಒಂದು ಟೈಮ್ ಸ್ಟ್ಯಾಂಪ್ ಅಂತ ಕೊಟ್ರೆ ಆ ಟೈಮ್ ಸ್ಟ್ಯಾಂಪ್ ಅಲ್ಲಿ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತಾ ಅದನ್ನ ಅವರು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ತಾರೆ. ಸೊ ಸುಮ್ನೆ ಹೊರಗೆ ಹೋಗೋ ಬದಲು ಅಟ್ಲೀಸ್ಟ್ ವಿಡಿಯೋ ನೋಡಿದ್ರ 1 ಸೆಕೆಂಡ್ ಇರ್ಲಿ 2 ಸೆಕೆಂಡ್ ಇರ್ಲಿ ಅಟ್ಲೀಸ್ಟ್ ಅದರಿಂದ ನಿಮ್ಗೆ ವಾಚ್ ಟೈಮ್ ಸಿಗ್ತಾ. ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು ಎವ್ರಿ ಸೆಕೆಂಡ್ ಕೌಂಟ್ಸ್. ಸೊ ನಿಮ್ಗೆ ಇನ್ನೂ ಸಹ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಉದಾಹರಣೆನ ಕೊಡ್ತೀನಿ. ಸೊ ನಿಮ್ಮ ಪಕ್ಕದ ಮನೆ ಶಾರದಮ್ಮ ಅವರ ಮದುವೆಗೆ ಹೋಗಿದ್ದೀರಾ ಅನ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ಇದ್ರಲ್ಲ ಅವರೇನೆ. ಸೊ ಅಲ್ಲಿ ಮದುವೆಯಲ್ಲಿ ಊಟಕ್ಕೆ ಮೊದಲು ನಿಮ್ಗೆ ಒಬ್ಬಟ್ಟು, ಚಪಾತಿ, ಅದಾದ್ಮೇಲೆ ಅನ್ನ, ಅದಾದ್ಮೇಲೆ ಮೊಸರನ್ನ ಈ ರೀತಿ 1 by 1 ನೀಡ್ತಾ ಹೋದ್ರೆ ನಿಮ್ಗೂ ಸಹ ಊಟ ಮಾಡಕ್ ಚೆನ್ನಾಗ್ ಅನ್ಸುತ್ತೆ, ತಿನ್ನೋಕ್ಕೂ ಒಂದು ತೃಪ್ತಿ ಅನ್ಸುತ್ತೆ. ಸೊ ಅದನ್ನ ಬಿಟ್ಟು ಒಂದೇ ಎಲೆಯಲ್ಲಿ ಒಬ್ಬಟ್ಟು, ಚಪಾತಿ, ಅನ್ನ, ಸಾಂಬಾರ್, ಮೊಸರನ್ನ ಎಲ್ಲದನ್ನ ಮಿಕ್ಸ್ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡಿದ್ರೆ ನೋಡೋಕ್ಕೂ ಅಸಹ್ಯ, ತಿನ್ನೋದಂದ್ರೂ ಬಿಟ್ಟೇ ಬಿಡಿ. ಹಾಗೇನೆ ನಿಮ್ಮ ವಿಡಿಯೋದಲ್ಲೂ ಸಹ ನಿಮ್ಮ ಆಡಿಯನ್ಸ್ ಗೆ ಫೀಲ್ ಆಗುತ್ತೆ. ಇದರಿಂದ ಜಾಸ್ತಿ ಇಂಪ್ಯಾಕ್ಟ್ ಅಂತೂ ಏನಾಗಲ್ಲ. ಆದಷ್ಟು ಟೈಮ್ ಸ್ಟ್ಯಾಂಪ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಲಾಸ್ಟ್ ಹಾಗೂ 5th ಪಾಯಿಂಟ್ ಹೇಳೋ ಮುಂಚೆ ನೀವು ಇಲ್ಲಿವರೆಗೂ ವಿಡಿಯೋನ ನೋಡ್ತಿದ್ದೀರಾ, ಇಲ್ಲಿವರೆಗೂ ಎಲ್ಲಾ ಪಾಯಿಂಟ್ಸ್ ನ ತಿಳ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆನಾ ಅಥವಾ ಇನ್ನೂ ಚಾನಲ್ ಮಾನಿಟೈಸ್ ಆಗ್ಬೇಕಾ, ನಿಮ್ಮ ಚಾನಲ್ ಅಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆನಾ ಇಲ್ವಾ ಅಂತ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಇರೋದು 5th ಪಾಯಿಂಟ್. ಅರ್ಥ ಆಗಿಲ್ವಲ್ಲ? ಓಕೆ, ಈಗ ಅರ್ಥ ಮಾಡಿಸ್ತೀನಿ ನೋಡಿ. ನಿಮ್ಮ ಆಡಿಯನ್ಸ್ ನ ಸಬ್ ಕಾನ್ಶಿಯಸ್ಲಿ ಕಮೆಂಟ್ ಮಾಡೋಕೆ ನೀವು ಎನ್ಕರೇಜ್ ಮಾಡಬೇಕು, ಫೋರ್ಸ್ ಮಾಡೋದಲ್ಲ. ಸೊ ನಿಮ್ಮ ವಿಡಿಯೋ ಎದ್ರ ಬಗ್ಗೆ ಇರುತ್ತಲ್ಲ ಅದ್ರ ರಿಲೇಟೆಡ್ ಕಮೆಂಟ್ ಮಾಡಿ ಅಂತ ಹೇಳಿ. ಅಥವಾ ನೀವೇನಾದ್ರೂ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ನಿಮ್ಗೂ ಸಹ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ರೀತಿ 2-way ಕನ್ವರ್ಸೇಷನ್ ತರ ಕಾಣಿಸ್ಬೇಕು. ಸೊ ಅವಾಗ ಏನಿದೆ ನಿಮ್ಮ ಆಡಿಯನ್ಸ್ ಕಮೆಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದರಿಂದ ಯೂಟ್ಯೂಬ್ ಅಲ್ಗಾರಿದಮ್ ಏನ್ ಡಿಟೆಕ್ಟ್ ಮಾಡುತ್ತಂದ್ರೆ ಸೊ ನಿಮ್ಮ ಒಂದು ಆಡಿಯನ್ಸ್ ನಿಮ್ಮ ಆ ಒಂದು ವಿಡಿಯೋಗೆ ಒಳ್ಳೆ ಎಂಗೇಜ್ಮೆಂಟ್ ನ ಕೊಡ್ತಿದ್ದಾರೆ,
ಮಾಡ್ತಿದ್ದಾರೆ, ಕಮೆಂಟ್ಸ್ ಎಲ್ಲ ನಡೀತಾ ಇದೆ. ಆದ್ರಿಂದ ಈ ಒಂದು ವಿಡಿಯೋ ಚೆನ್ನಾಗಿದೆ, ಜನ ಇದಕ್ಕೆ ಕಮೆಂಟ್ ಮಾಡ್ತಿದ್ದಾರೆ, ಒಳ್ಳೆ ಇಂಟ್ರಾಕ್ಷನ್ಸ್ ಬರ್ತಾ ಇದೆ ಅಂತ ಆ ಒಂದು ವಿಡಿಯೋ ಹೊಸ ಆಡಿಯನ್ಸ್ ಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಸೊ ಹೊಸ ಆಡಿಯನ್ಸ್ ನಿಮ್ಮ ವಿಡಿಯೋನ ಎಕ್ಸ್ಪ್ಲೋರ್ ಮಾಡ್ತಾರಾ, ಅದ್ರಲ್ಲಿ ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂದ್ರೆ ವಿಡಿಯೋ ಅಂತವ್ರು ನೋಡ್ತಾರೆ. ಜೊತೆಗೆ ವ್ಯೂಸ್ ಜೊತೆ ನಿಮ್ಗೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಬರುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವ್ಲಾಗ್ಸ್ ಬಗ್ಗೆ ವಿಡಿಯೋ ಮಾಡ್ತೀರಾ, ಸೊ ಅವಾಗ ವ್ಲಾಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ್ಲೇ ನೀವು ಯಾವ ಪ್ಲೇಸಸ್ ಗೆ ಹೋಗಿದ್ದೀರಾ ಅಥವಾ ಯಾವೊಂದು ಪ್ಲೇಸ್ ನೀವು ತೋರಿಸ್ತಿದ್ದೀರಾ, ಈ ಪ್ಲೇಸ್ ಗೆ ನೀವು ವಿಸಿಟ್ ಮಾಡಿದೀರಾ ಅಂತ ಹೇಳ್ಬಹುದು. ಅದೇ ರೀತಿ ಕುಕಿಂಗ್ ವ್ಲಾಗ್ಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ಕುಕಿಂಗ್ ಮಾಡುವಾಗ ಈ ರೀತಿಯ ಪದಾರ್ಥ ಯೂಸ್ ಮಾಡಿದೀರಾ ಅಥವಾ ನಿಮ್ಗೆ ಸ್ವೀಟ್ ಅಂದ್ರೆ ಇಷ್ಟನಾ ಇಲ್ವಾ, ಈ ರೀತಿ ಮಾಡಬಹುದು. ಅದೇ ನಿಮ್ದೇನಾದ್ರೂ ಮೇಕಪ್ ಚಾನಲ್ ಇದ್ರೆ ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ತೀರಾ, ಅದರ ಫೀಡ್ಬ್ಯಾಕ್ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಮಾಡಿ, ಈ ರೀತಿ ಸಹ ಹೇಳ್ಬಹುದು. ಸೊ ಇಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ವಿಷಯ ಏನಪ್ಪಾ ಅಂದ್ರೆ ನಾನ್ ನಿಮ್ಗೆ ಮೀನ್ ಹಿಡಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಿರೋದು. ಸೊ ನೀವೀಗ ಬಾಂಗ್ಡೆ ಹಿಡೀರಿ, ಪಾಂಫ್ಲೆಟ್ ಹಿಡೀರಿ, ಏಡಿ ಹಿಡೀರಿ, ಅದು ನಿಮ್ ಇಷ್ಟ. ನನ್ ಕೆಲ್ಸ ನಿಮ್ಗೆ ಮೀನ್ ಹಿಡಿಯೋದು ಹೇಗೆ ಅಂತ ಹೇಳ್ಕೊಡೋದು. ನಿಮ್ ಕೆಲ್ಸ ಅದನ್ನ ಯಾವ ಕ್ರಿಯೇಟಿವ್ ವೇದಲ್ಲಿ ಹಿಡಿಬಹುದು ಅದನ್ನ ನೀವು ನೋಡ್ಬೇಕಾಗುತ್ತೆ. ಇಲ್ಲಪ್ಪ ಅಲ್ಲೂ ಸಹ ನನಗೆ ಕನ್ಫ್ಯೂಸ್ ಆಗ್ತಿದೆ, ಇನ್ನೂ ಸ್ವಲ್ಪ ಗೈಡೆನ್ಸ್ ಬೇಕು, ನನ್ನ ಚಾನಲ್ ಅಲ್ಲಿ ಅವರೇಜ್ ವ್ಯೂ ಡ್ಯೂರೇಷನ್ ಇನ್ನೂ ಸಹ ಬರ್ತಿಲ್ಲ, ಎಲ್ ಮಿಸ್ಟೇಕ್ಸ್ ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ, ಇನ್ನೂ ಸ್ವಲ್ಪ ಗೈಡ್ ಮಾಡಿ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಅಲ್ಲಿ ನಾನು ಪರ್ಸನಲ್ ಆಗಿ ನಿಮ್ಮ ಚಾನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ, ವ್ಯೂಸ್ ಬರ್ತಿಲ್ಲ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡಿ ನಿಮ್ಗೆ ಅದ್ರ ಪ್ರಕಾರ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಇದರಲ್ಲಿ ಚಾನಲ್ ಸೆಟ್ಟಿಂಗ್ ಇರಬಹುದು, ಚಾನಲ್ ಅನಾಲಿಟಿಕ್ಸ್ ನ ಚೆಕ್ ಮಾಡೋದಿರ್ಬೋದು, ರಿವ್ಯೂಸ್ ಕಂಟೆಂಟ್ ಚೆಕ್ ಮಾಡೋದಿರ್ಬೋದು, ಆಡ್ಸೆನ್ಸ್ ಸೆಟ್ಟಿಂಗ್ ಸಹ ಇರ್ಬೋದು, ಅಥವಾ ಎಲ್ಲ ಕಂಪ್ಲೀಟ್ ಆಗಿದೆ ಮಾನಿಟೈಸ್ ಮಾಡಕ್ ಆಗ್ತಿಲ್ಲ ಅದನ್ನ ಮಾಡೋದಿರ್ಬೋದು. ತುಂಬಾ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನ ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆದ್ರೆ ನಿಮ್ಗೆ ಗೈಡ್ ಮಾಡ್ತೀನಿ. ಇದಕ್ಕೆ ಇಷ್ಟು ಮಿನಿಮಮ್ ಚಾರ್ಜಸ್ ಅಂತ ತಗೊಳ್ತೀನಿ, ತುಂಬಾನು ತಗೊಳ್ತಾ ಇಲ್ಲ, ಇಷ್ಟು ಮಿನಿಮಮ್ ಚಾರ್ಜಸ್ ಅಂತ ಇದೆ. ಸೊ ಅದನ್ನ ನೀವು ಪೇ ಮಾಡಿದ್ರೆ ಅದ್ರ ಪ್ರಕಾರ ನಿಮ್ಗೆ ಮುಂದೆ ಸಹ ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ. ತುಂಬಾ ಜನ ಪರ್ಸನಲ್ ಗೈಡೆನ್ಸ್ ನ ತಗೊಂಡಿದ್ದಾರೆ, ಚಾನಲ್ ಮಾನಿಟೈಸ್ ಮಾಡಿಸ್ಕೊಂಡಿದ್ದಾರೆ, ಆಡ್ಸೆನ್ಸ್ ಸೆಟ್ಟಿಂಗ್ ನ ಮಾಡಿ ಈಗ ಪೇಮೆಂಟ್ ಸಹ ತಗೊಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವರ ಚಾನಲ್ ಕೆಟಗರಿ ಏನಿದೆ ಬೇರೆದಿದೆ, ಅಲ್ಲಿ ನನ್ನ ಚಾನಲ್ ಗಿಂತ RPM ಜಾಸ್ತಿನೇ ಇದೆ. ಅಂದ್ರೆ ಅವರ ಇನ್ಕಮ್ ಏನಿದೆ ಅಲ್ಲ, ನನ್ನ ಇನ್ಕಮ್ ಗಿಂತ ಜಾಸ್ತಿನೇ ಇದೆ. ಬಟ್ ಖುಷಿ ಆಗುತ್ತೆ, ಏನು ಆಗಲ್ಲ ಅನ್ನೋರು ಈಗ ಒಳ್ಳೆ ಪೇಮೆಂಟ್ ತಗೊಳ್ತಿದ್ದಾರೆ ಅಂತ. ಸೊ ನೋಡಿ, ಸೀರಿಯಸ್ ನೋಟ್ ಅಲ್ಲಿ ಒಂದು ಪಾಯಿಂಟ್ ನ ಹೇಳ್ತೀನಿ. ಆಲ್ರೆಡಿ 2025 ಮುಗಿತಾ ಬರ್ತಿದೆ, ಆಲ್ಮೋಸ್ಟ್ ಏನ್ ಮುಗಿಯಕ್ಕೆ ಬಂದಿದೆ. ಈಗ 2026ರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಯೂಟ್ಯೂಬ್ ಚಾನಲ್ ನಂದೇನು ಇಂಪ್ರೂವ್ಮೆಂಟ್ ಆಗಿಲ್ಲ, ಇನ್ಮೇಲೆ ಅದನ್ನ ಮಾನಿಟೈಸ್ ಮಾಡಿ, ಮಾನಿಟೈಸ್ ಆಗಿ ಅದರಿಂದ ಪೇಮೆಂಟ್ ಸಹ ತಗೊಳ್ಳೋಣ ಅಂತ ಸೀರಿಯಸ್ ಇದ್ರೆ ಆದಷ್ಟು ನಿಮ್ಮ ಚಾನಲ್ ಮೇಲೆ ವರ್ಕ್ ಮಾಡಿ. ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡೋದು ಹೇಗೆ, ವ್ಯೂಸ್ ಇನ್ಕ್ರೀಸ್ ಮಾಡೋದು ಹೇಗೆ, ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು ಹೇಗೆ, ಎಲ್ಲದ್ರ ಬಗ್ಗೆ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡಿ ನಿಮ್ಮ ಚಾನಲ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ ಅಲ್ಲೂ ಸಹ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಆಗ್ಲೇ 2026 ಬಂದ್ರೂ ತುಂಬಾ ಜನಕ್ಕೆ ಯೂಟ್ಯೂಬ್ ಅಲ್ಲಿ ತುಂಬಾ ರೀತಿಯ ಸಮಸ್ಯೆಗಳು ಇದೆ. ಸಮಸ್ಯೆಗಳಿಗಿಂತ ಭ್ರಮೆಗಳು ಇದೆ. ಅಂದ್ರೆ ಈ ರೀತಿ ವಿಡಿಯೋ ಮಾಡಬಾರ್ದಂತೆ, ಆ ರೀತಿ ವಿಡಿಯೋ ಮಾಡಬಾರ್ದಂತೆ, ಈ ರೀತಿ ಅಪ್ಲೋಡ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಂತೆ, ಅದು ಇದು ಅಂತ. ಸೊ ಅದಕ್ಕೇನೆ ಎಲ್ಲದನ್ನ ನಾನು ಕವರ್ ಮಾಡಿ ಟೋಟಲ್ ಆಗಿ ಆಲ್ಮೋಸ್ಟ್ 10 ಪಾಯಿಂಟ್ಸ್, 10 ಭ್ರಮೆಗಳು ಯಾವ್ದಿದೆ ಅದನ್ನ ಬಿಟ್ಟು ಹೇಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೀವು ತಿಳ್ಕೋಬೇಕು, ನಿಮ್ಮ ಚಾನಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೋಡಿ, ಇದೇ ಅಂದಿದ್ದು ಎಂಡ್ ಸ್ಕ್ರೀನ್ ಹೇಗೆ ಹಾಕ್ಬೇಕು, ಜನಕ್ಕೆ ಬೇರೆ ವಿಡಿಯೋಸ್ಗೆ ಹೇಗೆ ರೀಡೈರೆಕ್ಟ್ ಮಾಡ್ಕೋಬೇಕು ಅಂತ. ಈಗ ಗೊತ್ತಾಯ್ತಲ್ಲ, ಎಲ್ಲ ಪಾಯಿಂಟ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬೇಗ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿ.